ಹಾಯ್ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತಾ ಇರೋವಂಥದ್ದು ಗ್ರಾಮರ್ ಬಗ್ಗೆ ನಾನು ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮೊದಲನೇದಾಗಿ ನಾವು ಒಂದು ಪದವನ್ನು ಬರಿಬೇಕಾದ್ರೆ, ಒಂದು ಸೆಂಟೆನ್ಸನ್ನು ಮಾಡಬೇಕಾದ್ರೆ ಓದೋರಿಗೆ ಅರ್ಥ ಆಗಲಿ ಅಂತ ಹೇಳಿ ಕೆಲವೊಂದು ನಾವು ಚಿಹ್ನೆಗಳನ್ನು ಯೂಸ್ ಮಾಡ್ತೀವಿ ಕನ್ನಡದಲ್ಲಿ. ಅದರಲ್ಲಿ ನಾವು ಮೊದಲನೇದಾಗಿ ನೋಡೋದಾದರೆ ಪೂರ್ಣ ವಿರಾಮ. ಅಂದರೆ ಪೂರ್ಣ ವಿರಾಮ ಅಂದರೆ ಏನು? ಒಂದು ಪೂರ್ತಿ ವಾಕ್ಯ ಮುಗಿದ ಮೇಲೆ ಕೊನೆಯಲ್ಲಿ ನಾವು ಬಳಸೋ ಅಂತಹ ಪದವನ್ನು ನಾವು ಪೂರ್ಣ ವಿರಾಮ ಅಂತ ಕರಿತೀವಿ. ಅಂದರೆ ಇವಾಗ ಅವರು ಓದಿದರು, ಅವರು ಬಂದರು, ಈ ಥರ ಎಕ್ಸಾಂಪಲ್ ಕೊಡ್ಬೋದು. ಅಂದರೆ ಒಂದು ವಾಕ್ಯ ಪೂರ್ತಿ ಆದಮೇಲೆ ನಾವು ಬಳಸೋವಂಥದ್ದು ಪೂರ್ಣ ವಿರಾಮ. ಹೆಸರಲ್ಲೇ ಇರೋದಕ್ಕೆ ಪೂರ್ಣ ವಿರಾಮ. ನೆಕ್ಸ್ಟು ಅರ್ಧ ವಿರಾಮ. ಅಂದರೆ ಇದು ಇನ್ನೂ ಮುಗಿದಿಲ್ಲ, ಒಂದು ವಾಕ್ಯ ಇನ್ನೂ ಏನಿದೆ, ಸೆಂಟೆನ್ಸ್ ಇದೆ ಇದು ಇನ್ನೂ ಅನ್ನೋದು. ಮತ್ತು ಇದನ್ನು ಉಪವಾಕ್ಯಗಳಲ್ಲಿ ಇನ್ನೂ ಮುಗಿದಿಲ್ಲ ಅನ್ನೋದಕ್ಕೆ ನಾವು ಯೂಸ್ ಮಾಡೋವಂಥದ್ದು ಅರ್ಧ ವಿರಾಮ. ಅಲ್ಪ ವಿರಾಮ. ನೆಕ್ಸ್ಟು ಇದನ್ನು ನಾವು ಅಲ್ಪ ವಿರಾಮ ಅಂತ ಕರಿತೀವಿ. ಇದು ಅಲ್ಪ ವಿರಾಮ ಅಂತ ಹೇಳಿದ್ರೆ ಕರ್ಮ, ಕ್ರಿಯಾಪದ, ಈ ರೀತಿ ಬೇರೆ ಬೇರೆ ವಿಶೇಷ ಬರೋ ಟೈಮ್ಗೆ ನಾವು ಅಲ್ಪ ವಿರಾಮವನ್ನು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಏನು ಅಂತ ಹೇಳಿದ್ರೆ, ಈಗ ಬಟ್ಟೆ, ಅಂಗಡಿ, ಕಾರು, ಈ ಥರ ಏನಾದ್ರು ಯೂಸ್ ಮಾಡ್ತಿರ್ತೀವಲ್ಲ, ನಡುವೆ ಯೂಸ್ ಮಾಡುವಂಥದ್ದು ಅಲ್ಪ ವಿರಾಮ. ನೆಕ್ಸ್ಟು ಕ್ವಶನ್ ಮಾರ್ಕ್ ಅಂದರೆ ಪ್ರಶ್ನಾರ್ಥಕ ಚಿಹ್ನೆ. ನಾವು ಯಾವುದಾದ್ರೂ ಒಂದು ವಾಕ್ಯದಲ್ಲಿ ಕ್ವಶನ್ ಮಾಡ್ತಾಯಿದ್ದೀವಿ, ಪ್ರಶ್ನೆಯನ್ನು ಮಾಡ್ತಾಯಿದ್ದೀವಿ, ಆ ಟೈಮ್ಗೆ ಯೂಸ್ ಮಾಡುವಂಥದ್ದು ಪ್ರಶ್ನಾರ್ಥಕ ಚಿಹ್ನೆ. ನಿನ್ನ ಹೆಸರೇನು, ನೀನು ಎಲ್ಲಿದ್ದೀಯಾ, ನೀನು ಎಲ್ಲಿಂದ ಬಂದೆ, ಈ ರೀತಿ ಪ್ರಶ್ನಾರ್ಥಕ ಚಿಹ್ನೆ. ನೆಕ್ಸ್ಟು ಇದು ಆಶ್ಚರ್ಯ ಸೂಚಕ ಚಿಹ್ನೆ. ನಮಗೆ ಯಾವುದಾದ್ರೂ ಭಾವಸೂಚಕ ಚಿಹ್ನೆ ಅಂತ ಕೂಡ ಕರಿತೀವಿ ಇದನ್ನು. ಭಾವಸೂಚಕ ಅಂದರೆ ಆಶ್ಚರ್ಯ ಆದಾಗ, ಹರ್ಷ ಆದಾಗ, ಸಂತೋಷ ಆದಾಗ, ದುಃಖ ಆದಾಗ ಈ ಪದಗಳನ್ನೆಲ್ಲ ಯೂಸ್ ಅಯ್ಯೋ ಪಾಪ ಅವ್ರಿಗೆ ಹೀಗಾಯಿತು, ಅಯ್ಯೋ ಅನ್ನೋ ಅಂಥ ಪದಗಳ ಮುಂದೆ ನಾವು ಏನು ಮಾಡ್ತೀವಿ, ಇದನ್ನು ಭಾವಸೂಚಕ ಚಿಹ್ನೆಯನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟು ಉದ್ಧರಣ ಚಿಹ್ನೆ. ಅಂದರೆ ಯಾವುದೋ ಒಂದು ವ್ಯಕ್ತಿ ಹೇಗೆ ಹೇಳಿದಾರೋ ಅದೇ ರೀತಿಯಲ್ಲಿ ನಾವು ಏನು ವಿವರಣೆಯನ್ನು ಕೊಡ್ತೀವಲ್ವ, ಹೇಳ್ದಾಗೆ ಹೇಳೋ ಅಂಥ ಪದ, ಆವಾಗ ನಾವು ಈ ಒಂದು ಉದ್ಧರಣ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟು ವಾಕ್ಯವೇಷ್ಟಕ ಚಿಹ್ನೆ. ಅಂದರೆ ನಾವು ಬೇರೆ ಅನ್ಯ ಭಾಷೆಯ ಪದಗಳನ್ನು ಬಳಸೋವಂಥ ಟೈಮಲ್ಲಿ ಯೂಸ್ ಮಾಡೋ ಅಂಥದ್ದು ವಾಕ್ಯವೇಷ್ಟಕ ಚಿಹ್ನೆ. ಅಂದರೆ ಪರ್ಷಿಯನ್, ಪೋರ್ಚುಗೀಸ್ ಇವೆಲ್ಲನೂ ಏನಿದೆಯಲ್ಲ, ಈ ಭಾಷೆಗಳು ಯೂಸ್ ಮಾಡ್ತೀವಿ. ನೆಕ್ಸ್ಟಾಗಿ ಬರೋದು ಆವರಣ ಚಿಹ್ನೆ. ಅಂದರೆ ಸಮಾನಾರ್ಥಕ, ಒಂದು ಪದಕ್ಕೆ ಇನ್ನೊಂದು ಸಮಾನಾರ್ಥಕ ಪದವನ್ನು ನಾವು ಬಳಸ್ತಾ ಇದ್ದಾಗ ಯೂಸ್ ಮಾಡೋವಂಥದ್ದು ಆವರಣ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ. ವಿವರಣಾತ್ಮಕ ಚಿಹ್ನೆ ಅಂತ ಹೇಳಿದ್ರೆ ಅದ್ರ ಬಗ್ಗೆ ನಾವು ಎಕ್ಸ್ಪ್ಲನೇಷನ್ ಇನ್ನು ಮುಂದೆ ಕೊಟ್ಟಿದ್ದೀವಿ. ಈ ಒಂದು ಏನೋ ಪಾಯಿಂಟ್ ಇದೆ, ಆ ಪಾಯಿಂಟ್ಗೆ ಮುಂದೆ ಎಕ್ಸ್ಪ್ಲನೇಷನ್ ಇದೆ ಅಂತ ಹೇಳಿಬಿಟ್ಟು ಇವ್ರು ಕೊಟ್ಟಿರೋದು. ಎಕ್ಸಾಂಪಲ್ ಏನಂದರೆ, ಈಗ ಪಂಚಮಹಾವಾದ್ಯಗಳು ಅಂತ. ಪಂಚಮಹಾವಾದ್ಯಗಳು ಯಾವುದು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಬೇಕಾದ್ರೆ ತಾಳ, ಹಳಗ, ಕಂಟೆ, ಮೌರಿ, ಸನಾದಿ, ಈ ಒಂದು